ಎಕ್ಸ್ಪೀರಿಯನ್ಸ್ ಆದವರು ಇರ್ಬೋದು. ಅವ್ರು ಯಾವ ರೀತಿ ಶಾಸ್ತ್ರ ಹೇಳ್ತಾರೆ ನೋಡಿ. ಒಂದು ಅಣುವಿಗಾಗಿ ಮಾತ್ರ ನಿನ್ನ ಮುಖ ನೋಡಿ. ಶಾಸ್ತ್ರ ಹೇಳ್ತೀವಿ ನಿನ್ನ ಪ್ಯಾಟಿನ ಕಿಸಿಗಿಂತ 100 ರೂಪಾಯಿ, ನಿನ್ನ ಸರಕಿನ ಕಿಸಿಗಿಂತ 50 ರೂಪಾಯಿ ಸೇರಿದ ನನ್ನ ಬಹಳ ಹಸ್ತಮಾಗಿ ಇಟ್ಟಿಬಿಡ. ಹಿಂದೆ ಮುಂದೆ ನೋಡಕ್ ಹೋಗಬೇಡ. ನಿನ್ನ ಮುಖ ಲಕ್ಷ್ಮೀ ಮುಖ ಆದಂಗೆ ಐತಿ. ಸಂಕೋಚ ಬೇಡ. ನಿನ್ನ ಹೆಸರೇನೆ ವಿನಾಯಕ. ವಿನಾಯಕಗ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ಮಕರ, ಕುಂಭ, ಮೀನ. ನಿನಗೆ ಸಿಂಹರಾಶಿ ಆಗತೈತಿ. ಸಿಂಹರಾಶಿ ಆದವನು ಕಾಡೊಳಗೆ ಇರಬೇಕಾಗಿತ್ತು. ಕಾಡೊಳಗೆ ಇರಬೇಕಾದ್ರು ಮನೆ ಒಳಗಡೆ ಇದ್ದಿದ್ದಿ. ಈ ಮನೆ ಒಳಗಡೆ ಇರಬೇಕಾದ್ರೆ ಹೊರಗಡೆ ಇರುವುದಿಲ್ಲ, ಹೊರಗಡೆ ಇರಬೇಕಾದ್ರೆ ಮನೆ ಒಳಗಡೆ ಇರುವುದಿಲ್ಲ. ನಿಮ್ ಮನೆ ಪಕ್ಕಕ್ಕೆ ಒಂದು ಮನೆ ಐತಿ, ಆ ಮನೆ ಪಕ್ಕಕ್ಕೆ ನಿಮ್ಮ ಮನೆ ಐತಿ. ಅರ್ಥ ಆಯ್ತಾ? ನಗಬೇಡ. ನಕ್ಕಿದ ನ ಅಂದ್ರೆ ನರರಾಕ್ಷಸ, ಕಿ ಅಂದ್ರೆ ಕೀಚಕ, ದ ಅಂದ್ರೆ ದಾರಿದ್ರ, ರ ಅಂದ್ರೆ ರಾವಣ. ಇವರೆಲ್ಲ ನೀವು ತಲೆ ಒಳಗೆ ಕೂರಿ ನೀವು ತಲೆ ಕೆಡಿಸ್ತಾರೆ. ಅದಕ್ಕೆ ನಗಕ್ಕೆ ಹೋಗಬೇಡ. ಅರ್ಥ ಆಯ್ತಾ? ಇನ್ನು ನಿನ್ನ ವಿದ್ಯಾಭ್ಯಾಸ ಬಗ್ಗೆ ಹೇಳ್ಬೇಕಂದ್ರೆ ನಿನ್ನ ವಿದ್ಯಾಭ್ಯಾಸ ನೀವೇ ಮಾಡ್ಬೇಕ, ಬೇರೆ ಯಾರು ಮಾಡೋದಿಲ್ಲ. 21 ವರ್ಷ ಆಗೋದ್ರೊಳಗೆ ನಿನ್ನ ವಿದ್ಯಾಭ್ಯಾಸದ ಮುಗಿಸಿ ಕೆಲಸ ಹುಡುಕಕ್ಕೆ ಶುರು ಮಾಡ್ತಿ. ಆದ್ರೆ ಆ ವರ್ಷ ನೀನು ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಹೊಳಿಯಾರ್, ಗುಲ್ಬೋರ್ಗ್, ಕುಮಟಾ, ಹೊನ್ನಾವರ್, ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು, ಸಾಗರ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ರಾಯಚೂರು, ಗುಲ್ಬರ್ಗ, ಬೆಂಗಳೂರು, ತುಮಕೂರು, ಅರಸೀಕೆರೆ, ತುಮಕೂರು, ಬೆಂಗಳೂರು ಹುಡುಗಿ ನಿನ್ ಕೆಲಸ ಮಾತ್ರ ಸಿಗುದಿಲ್ಲ. 24 ವರ್ಷ ಆಗೋದ್ರೊಳಗೆ ನಿಮ್ಮ ಮನೆ ಬಾಗಿಲಿಗೆ ಒಂದು ಕೆಲಸ ಬಂದು ಬೀಳ್ತೈತಿ. ಆ ಕೆಲಸ ಆಗೋದ್ರೊಳಗೆ ನೀ 2 ವರ್ಷದಾಗ 4 ಮದುವೆಯಾಗಿ 8 ಮಕ್ಕಳ ತಂದೆಯಾಗಿ ರಾಜ್ಯೋಗ ನಿನ್ ಮೆರೀತಿ. ಅರ್ಥ ಆಯ್ತಾ? ನಿನ್ನ ಮನಸ್ಸಿನೊಳಗೆ ನನಗೆ ಗೊತ್ತಾಗತೈತಿ. ನಿನ್ನ ಮನಸ್ಸಿನೊಳಗೆ ಲವ್ ಬಗ್ಗೆ ಕೇಳಬೇಕು ಅಂತ ಐತಿ. ಲವ್ ಬಗ್ಗೆ ಹೇಳ್ತೀನಿ, ಕೇಳ. ನೀನು ಯಾವ ಹುಡುಗಿ ಇಷ್ಟಪಡುತ್ತೆ ಆ ಹುಡುಗಿ ನೀನು ಇಷ್ಟಪಡೋದಿಲ್ಲ. ಯಾವ ಹುಡುಗಿ ನೀನು ಇಷ್ಟಪಡ್ತಾರ ಆ ಹುಡುಗಿ ನೀನು ಇಷ್ಟಪಡೋದಿಲ್ಲ. ಅದಕ್ಕೆ ನೀ ಯಾವ ಹುಡುಗಿ ಲವ್ ಮಾಡಕ್ ಹೋಗಬೇಡ. ಅರೇಂಜ್ ಮ್ಯಾರೇಜ್ ಆಗಿ 2 ವರ್ಷದಾಗ ಒಂದು ಹುಡುಗಿ ಜೊತೆ ಲವ್ ಆಗಿ ಲವ್ಗೆ ಕಾವೊಂದು ಕಾಲಿಗೆ ನೋವು ಜಾಸ್ತಿ. ನಿನ್ಗೆ ಸಾವು ಬರೋ ಚಾನ್ಸ್ ಐತೆ. ಅದಕ್ಕೆ ಯಾವ ಹುಡುಗಿ ಕಣ್ಣೆತ್ತು ನೋಡಕ್ ಹೋಗಬೇಡ. ಅರ್ಥ ಆಯ್ತಾ? ಕೊನೆಯದಾಗಿ ನಿನ್ನ ದೆಸಿ ಬಗ್ಗೆ ಹೇಳ್ತೀನಿ ಕೇಳ. ದೆಸಿ ಶುಕ್ರ ಒಳಗೆ ಬರದೆ, ಶುಕ್ರ ದೆಸಿ ಒಳಗೆ ಹೋಗದೆ ಹೋಗ್ರ ಆಗಿದ್ರೆ ನಿನಗೆ ಶುಕ್ರ ದೆಸಿ ಬಂದು ಮಹಾಯೋಗ, ಕಾರ್ಯೋಗ, ಬಾಯಿಕ್ ಯೋಗ, ಕುಂಡಲಿ ಯೋಗ, ಮಹಾಯೋಗ ಎಲ್ಲ ಯೋಗಗಳೈತಿ. ಯಾವ ಯೋಗ ತಪ್ಪಿಸ್ಕೊಳಕ್ ಹೋಗಬೇಡ. ಇನ್ನೊಮ್ಮೆ ನಿಮ್ಮ ಪ್ಯಾಟಿನ ಕಿಸಿಗಿಂತ 100 ರೂಪಾಯಿ, ಸರ್ಟಿನ ಕಿಸಿಗಿಂತ 50 ರೂಪಾಯಿ ತೆಗೆದ ನನ್ನ ಎಡ ಹಸು ಮಾಡಿ ಇಟ್ಬಿಡ. ಇನ್ನು ಪ್ರಶ್ನೆ ಏನು ಕೇಳಿಲ್ಲ ಅನ್ನಂಗಾದ ಆ ಭಗವಂತನಿಗೆ ಶುಭ ಮಾಡ್ತಾನ. ನಾನು ಹೇಳಿದ್ದು ಸುಳ್ಳು ಏನಾದ್ರು ಸತ್ಯ ಆಗ್ಬಿಟ್ರೆ ಬರೋ ವರ್ಷ ಇದೇ ಜಾಗಕ್ಕೆ ಬಂದು ಹುಡುಕ್ಯಾರೆ 1000 ಪಂಚೆ ತಂದ್ಬಿಟ್ಟು ನನ್ನ 1000 ತೆಗಿಲಿಕ್ಕಾದ್ರ ಮ್ಯಾಗ ಇಟ್ಬಿಟ್ಟು ಒಂದು 1000 ರೂಪಾಯಿ ನೋಟ್ ನನ್ನ ಕೈಯಾಗಿ ಇಟ್ಬಿಟ್ಟು ಹೋಗ್ಬಿಡ್ತೀನಿ. ರಾಹು ಕಾಲ ಶುರುವಾಗ ಕೈ ಮಾಡತೈತಿ. ಆ ಭಗವಂತ ನಿಮ್ಗೆಲ್ಲ ಶುಭ ಮಾಡ್ತಾನ. ಈಗ ಜಾಗ ಖಾಲಿ ಮಾಡ. ವಿನಾಯಕ್ ಅವರು ಬಹಳ ಚೆನ್ನಾಗಿ ಭವಿಷ್ಯ ಹೇಳ್ತಾರೆ. ಈಗ ಎಲ್ಲ ಕಂಟೆಸ್ಟೆಂಟ್ಸ್ ಭವಿಷ್ಯ ನಮ್ಮ ಜಡ್ಜಸ್ ಕೈಲಿದೆ. ಯಾರು ಇವತ್ತಿನ ಕಾರ್ಯಕ್ರಮದ ವಿಜೇತರು ಅಂತ ಅವರು ಹೇಳ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ನಗೆ ಸಕ್ಕಸ್ ಸವಾಲ್. ಇವತ್ತಿನ ಕಾರ್ಯಕ್ರಮದ ವಿನ್ನರ್ ಯಾರು ಅಂತ ತಿಳ್ಕೊಳ್ಬೇಕಾ? ಹಾಗಿದ್ರೆ ನಮ್ಮ ಜಡ್ಜಸ್ ಅನ್ನೇ ಕೇಳೋಣ ಬನ್ನಿ ಸರ್. ಅವ್ರು 3 ಜನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೋಹನ್ ಅವರು ಕೆಲವರು ನಾವೊಬ್ರು ಆರ್ಟಿಸ್ಟ್ ಆಗಬೇಕು. ಮತ್ತೆ ಬಾಳೇಶ್ವರ ವಿನಾಯಕ್ ಅವರು ಒಟ್ಟು 44 ಅಂಕಗಳನ್ನು ಪಡೆದು ಮೊದಲ ಸ್ಥಾನದಲ್ಲಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು.